ಅಂತರರಾಜ್ಯ ಕಳ್ಳಿಯರನ್ನ ಬೆಳಗಾವಿ ಜಿಲ್ಲೆಯ ಅಥಣಿಯ ಪೊಲೀಸರು ಬಂಧಿಸಿದ್ದಾರೆ. ಇವರ ಟಾರ್ಗೆಟ್ ಏನಿದ್ರು ಬಸ್ ನಿಲ್ದಾಣ, ಬಸ್ನಲ್ಲಿ ಹತ್ತುವ ಮಹಿಳೆಯರೇ ಇವರ ಟಾರ್ಗೆಟ್. ಪ್ರಯಾಣಿಕರಂತೆ ಸೋಗಿನಲ್ಲಿ ಹೋಗಿ ಮಹಿಳೆಯರ ಆಭರಣಗಳನ್ನ ಎಸ್ಕೇಪ್ ಮಾಡ್ತಿದ್ರು. ನಂತರದಲ್ಲಿ ಅದನ್ನ ಮಾರಾಟ ಮಾಡಿ ಅದರಿಂದ ದುಡ್ಡನ್ನ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ರು. ಇವತ್ತು ಬೆಳಗಾವಿಯ ಜಿಲ್ಲೆಯ ಅಥಣಿ ತಾಲೂಕಿನ ಪೊಲೀಸರಿಗೆ ಅತಿಥಿಯಾಗಿದ್ದಾರೆ. ಇವರಿಂದ ಬರೋಬ್ಬರಿಯ 68 ಲಕ್ಷ ರೂಪಾಯಿ ನಗದು, 42 ಗ್ರಾಂ ಬಂಗಾರವನ್ನು ವಶಪಡಿಸಿಕೊಂಡಿದ್ದಾರೆ. ಮೂಲದ ಮಹಾರಾಷ್ಟ್ರರಾಗಿರುವಂತಹ ಹೇಮಾ ಹಾಗೂ ನೀಲಂ ಇವರು ಪ್ರಯಾಣಿಕರಂತೆ ಹೋಗಿ ಪ್ರಯಾಣಿಕರ ಆಭರಣಗಳನ್ನ ಕಳ್ಳತನ ಮಾಡುವುದೇ ಇವರ ಮೂಲ ಕಸಬಾಗಿತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಕಳ್ಳತನವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ರು. ಆದರೆ ಇವತ್ತು ಅಥಣಿ ಪೊಲೀಸರಿಗೆ ಅತಿಥಿಯಾಗಿದ್ದಾರೆ. ಪ್ರಯಾಣಿಕರೇ, ನೀವು ಎಚ್ಚರವಾಗಿರಿ, ಅಪರಿಚಿತರ ಬಗ್ಗೆ ಗಮನವಿರಲಿ, ದುಬಾರಿ ಬೆಲೆಯ ಒಡವೆಗಳನ್ನ ಹಾಕೊಂಡು ಹೋಗುವುದು ಕಮ್ಮಿ ಮಾಡಿ. ಇದಾಗಿತ್ತು ನಮ್ಮ ಕಳಕಳಿ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.